ಪವರ್ ಕನೆಕ್ಷನ್ ಸಿಗದೆ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅತ್ಯಗತ್ಯ ಸೇವೆಯನ್ನ ನೀಡುವಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ವಿಳಂಬ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೊಸ ಕಟ್ಟಡಗಳಿಗೆ ಬೆಸ್ಕಾಂನಿಂದ ಶೀಘ್ರದಲ್ಲಿ ಸಂಪರ್ಕವೇ ಸಿಗ್ತಾ ಇಲ್ಲ. ಸರ್ಕಾರನೇ ಆದೇಶ ಮಾಡಿದ್ರು ಕನೆಕ್ಷನ್ ನೀಡೋಕೆ ಹಿಂದೇಟನ್ನ ಹಾಕ್ತಾ ಇದೆ ಬೆಸ್ಕಾಂ. ಹೊಸ ಕಟ್ಟಡಗಳಿಗೆ ಕನೆಕ್ಷನ್ ಅನ್ನ ನೀಡೋಕೆ ಎಸ್ಕಾಂಗಳು ಹಿಂದೇಟನ್ನ ಹಾಕ್ತಾ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಹೊಸ ಕನೆಕ್ಷನ್ಗಳನ್ನ ಎಸ್ಕಾಂಗಳು ನೀಡ್ತಾ ಇಲ್ಲ. 1200 ಚದರ ಅಡಿ ಕಟ್ಟಡಕ್ಕೆ ಓಸಿ ಪಡೆಯೋದು ಅಗತ್ಯ ಇಲ್ಲ ಅಂತ ಸರ್ಕಾರ ಈಗಾಗಲೇ ಹೇಳಿದೆ. 30-40 ಸೈಟ್ಗಳಿಗೆ ಓಸಿಯಿಂದ ವಿನಾಯಿತಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಮಾರ್ಗದರ್ಶನ ನೀಡಿಲ್ಲ ಅನ್ನುವಂತಹ ಸಬೂಬನ್ನ ಹೇಳ್ತಾ ಇದೆ ಬೆಸ್ಕಾಂ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಲಕ್ಷಾಂತರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಗಬೇಕು. ಆದ್ರೆ ಕೊಡೋದಕ್ಕೆ ಆ ನಿಯಮ ಈ ನಿಯಮ ಅಂತ ಹೇಳಿ ಬೆಸ್ಕಾಂ ಕತೆ ಹೇಳ್ತಾ ಇದೆಯಂತೆ. ಸರ್ಕಾರನೇ ಆದೇಶ ಮಾಡಿದ್ರು, ಸರ್ಕಾರನೇ ಸೂಚನೆಯನ್ನ ಕೊಟ್ಟರು, ಬೆಸ್ಕಾಂ ಕನೆಕ್ಷನ್ ಅನ್ನ ನೀಡೋಕೆ ಹಿಂದೇಟನ್ನ ಹಾಕ್ತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ರಾಜ್ಯವ್ಯಾಪಿ ಸುಮಾರು 10 ಲಕ್ಷ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ನೀಡಿಲ್ಲ. ಬೆಂಗಳೂರಿನಲ್ಲಿ ಬೆಸ್ಕಾಂ ವ್ಯಾಪ್ತಿಯಲ್ಲೇ ನಾವು ಗಮನಿಸುವುದಾದ್ರೆ 4 ಲಕ್ಷಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಗಬೇಕು. ಆದ್ರೆ ಆ ವ್ಯವಸ್ಥೆಗಳಾಗ್ತಾ ಇಲ್ಲ. ರಾಜ್ಯ ಮಟ್ಟದಲ್ಲಿ ಸುಮಾರು 10 ಲಕ್ಷ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಬೆಸ್ಕಾಂ ವ್ಯಾಪ್ತಿಯಲ್ಲೂ ಕೂಡ ಸುಮಾರು 4 ಲಕ್ಷ ಮನೆಗಳಿಗೆ, 4 ಲಕ್ಷಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಗಬೇಕಿದೆ. 2024 ಡಿಸೆಂಬರ್ನಿಂದ ಓಸಿ ಪ್ಲಾನ್ ಇಲ್ಲದ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನ ನೀಡಲಾಗ್ತಾ ಇದೆ. ಹೊಸ ಮನೆ ಕಟ್ಟಿ ರೈಟ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಪವರ್ ಕನೆಕ್ಷನ್ ನ ನೀಡುವಂತಹ ಕೆಲಸವನ್ನ ಎಸ್ಕಾಂಗಳು, ಬೆಸ್ಕಾಂ ಇರಬಹುದು ಅಥವಾ ಎಲ್ಲ ಎಸ್ಕಾಂಗಳು ಮಾಡಬೇಕು. ಆದ್ರೆ ರಾಜ್ಯದಲ್ಲಿ ವಿಳಂಬ ಆಗ್ತಾ ಇರೋದು ಯಾವ ಕಾರಣಕ್ಕೆ? ರಾಜ್ಯ ಸರ್ಕಾರವೇ ಹೇಳಿದ್ರು ಕೂಡ ಇವರು ಯಾವ ಕಾರಣಕ್ಕಾಗಿ ಡಿಲೇ ಮಾಡ್ತಿದ್ದಾರೆ ಅಂತ ಹೇಳಿ. ವಿಜಯಶ್ರೀ, ರಾಜ್ಯದಲ್ಲಿ ಕಳೆದ 2024 ಡಿಸೆಂಬರ್ನಿಂದ ಯಾರೆಲ್ಲ ಕಟ್ಟಡಗಳಿಗೆ ನಕ್ಷತೆಯನ್ನು ಪಡ್ಕೊಂಡಿರೋದಿಲ್ಲ, ಜೊತೆಗೆ ಓಸಿ ಇರೋದಿಲ್ಲ, ಅಂತಹ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡೋದನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿರುವಂಥದ್ದು. ಕಳೆದ 9 ತಿಂಗಳಿಂದಲೂ ಕೂಡ ಬೆಸ್ಕಾಂ ವ್ಯಾಪ್ತಿ ಸೇರಿದಂತೆ ರಾಜ್ಯದ ಪ್ರತಿಯೊಂದು ಎಸ್ಕಾಂಗಳಲ್ಲಿ ಹೊಸ ಕಟ್ಟಡಗಳಿಗೆ ಯಾರೆಲ್ಲ ವಯೋಲೇಷನ್ ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಾರೆ ಅಂತಹ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡೋದನ್ನು ಸ್ಥಗಿತ ಮಾಡಲಾಗಿರುವಂಥದ್ದು. ಯಾಕಂದರೆ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿರುವಂಥದ್ದು, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಯಾರೆಲ್ಲ ಕಟ್ಟಡಗಳಿಗೆ ಮಂಜೂರಾತಿಯನ್ನು ಪಡ್ಕೊಂಡಿರಲ್ಲ, ನಕ್ಷೆ ಮಂಜೂರಾತಿ ಜೊತೆಗೆ ಓಸಿ ಇರೋದಿಲ್ಲ, ಅಂತಹ ಕಟ್ಟಡಗಳಿಗೆ ಪವರ್ ಕನೆಕ್ಷನ್ ಅನ್ನ, ವಾಟರ್ ಕನೆಕ್ಷನ್ ಅನ್ನ ಕೊಡಬಾರ್ದು ಅನ್ನೋ ಒಂದು ಆದೇಶ ಪ್ರತಿಯೊಂದು ರಾಜ್ಯಗಳಿಗಿದೆ. ಆ ಒಂದು ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅನ್ನೋ ಒಂದು ಸ್ಪಷ್ಟನೆಯನ್ನು ರಾಜ್ಯ ಸರ್ಕಾರ ಕೊಟ್ಟು ಸಂಪೂರ್ಣವಾಗಿ ನೀರಿನ ಕನೆಕ್ಷನ್ ಜೊತೆಗೆ ವಿದ್ಯುತ್ ಸಂಪರ್ಕವನ್ನು ತಡೆ ಹಿಡಿದಿತ್ತು. ಇದರಿಂದಾಗಿ ರಾಜ್ಯದಲ್ಲಿ ಇಲ್ಲಿವರೆಗೆ ಸುಮಾರು 9 ತಿಂಗಳಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚಿನ ಮನೆಗಳಿಗೆ ಈ ಒಂದು ಆದೇಶ ಎಫೆಕ್ಟ್ ಆಗಿರುವಂಥದ್ದು. ಜನಸಾಮಾನ್ಯರು ಇವತ್ತಿಗೂ ಕೂಡ ತಮ್ಮ ಹೊಸ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಗದೆ, ನೀರಿನ ಸಂಪರ್ಕ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲದರ ಹಿನ್ನೆಲೆ ರಾಜ್ಯ ಸರ್ಕಾರ ಕಳೆದ 1 ತಿಂಗಳ ಹಿಂದೆ GBAಗೆ ಅನ್ವಯ ಆಗುವಂತೆ 30-40 ಸೈಟ್ಗಳಿಗೆ ಓಸಿ ಇಲ್ಲದೆ ಇದ್ರೂ ಕೂಡ ಪವರ್ ಕನೆಕ್ಷನ್ ತೆಗೆದುಕೊಳ್ಳಬಹುದು, ಜೊತೆಗೆ ವಾಟರ್ ಕನೆಕ್ಷನ್ ಅನ್ನು ಕೂಡ ತೆಗೆದುಕೊಳ್ಳಬಹುದು. 30-40 ಸೈಟ್ಗಳಿಗೆ ಓಸಿ ಬೇಕಾಗಿಲ್ಲ ಅನ್ನೋ ಒಂದು ಆದೇಶವನ್ನು ಮಾಡಿತ್ತು. ಈ ಆದೇಶ ಮಾಡಿದ್ರು ಕೂಡ ಇಲ್ಲಿವರೆಗೆ ಯಾವುದೇ ಎಸ್ಕಾಂಗಳಾಗಲಿ ಜೊತೆಗೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವಂಥ 4 ಲಕ್ಷ ಮನೆಗಳಿಗೆ, ಹೊಸ ಮನೆಗಳಿಗೆ ಪವರ್ ಸಂಪರ್ಕವನ್ನು ಕೊಡ್ತಾ ಇಲ್ಲ. ಈ ಆರೋಪವನ್ನು ಈಗ ಗ್ರಾಹಕರು ಮಾಡ್ತಿರುವಂಥದ್ದು. ಜೊತೆಗೆ ಸರ್ಕಾರದ ವಿರುದ್ಧ, ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ, ಬೆಸ್ಕಾಂ ನಡೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಾಲ ಸೋಲ ಮಾಡಿ ಹಣವನ್ನು ಒದಗಿಸಿ ಹೊಸ ಮನೆಯನ್ನು ಕಟ್ಟಿದ್ದಾರೆ. ಗೃಹ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ತಾತ್ಕಾಲಿಕ ಸಂಪರ್ಕನೂ ಇಲ್ಲ ಅಥವಾ ಶಾಶ್ವತವಾದಂಥ ವಿದ್ಯುತ್ ಸಂಪರ್ಕನೂ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ GBA, BBMP ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಕೂಡ 50 ಮೀಟರ್ ಅಂದರೆ 600 ಚದರ ಅಡಿ ಕೆಳ ಇರುವಂಥ ಕಟ್ಟಡಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಮಂಜೂರಾತಿ ಬೇಕಿಲ್ಲ ಅನ್ನೋ ಒಂದು NOCಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ GBA ಕೂಡ ಇತ್ತೀಚೆಗೆ ನಗರಾಭಿವೃದ್ಧಿ ಇಲಾಖೆ ಆದೇಶ ಮಾಡಿದೆ 30-40 ಸೈಟ್ಗಳಿಗೆ ಓಸಿ ಅಗತ್ಯ ಇಲ್ಲ ಅಂತೇಳಿ. ಇಷ್ಟಾದರೂ ಕೂಡ ಸಂಬಂಧಪಟ್ಟಂತಹ ಇಲಾಖೆಗಳು ಪವರ್ ಕನೆಕ್ಷನ್ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಇದರಿಂದಾಗಿ
ಬೆಸ್ಕಾಂನ ವಿರುದ್ಧ ಕಾಂಟ್ರಾಕ್ಟ್ಗಳಿಂದ ಹಿಡಿದು ಮನೆ ಮಾಲೀಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಯಾಕೆ ಈ ಆದೇಶಗಳನ್ನು ಇವರು ಅಳವಡಿಸಿಕೊಂಡು ಜಾರಿ ಮಾಡ್ತಿಲ್ಲ ಅಂತೇಳಿ. ಮತ್ತೊಂದು ಕಡೆ ಇದೇ ವಿಚಾರವಾಗಿ ನಾವು ಬೆಸ್ಕಾಂ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಆದೇಶಕ್ಕೆ ಪೂರಕವಾಗಿ ಒಂದಷ್ಟು ಮಾರ್ಗಸೂಚಿಗಳನ್ನು ರಚನೆ ಮಾಡಿ ನಮಗೆ ಕೊಡಬೇಕಾಗತ್ತೆ, ಅಲ್ಲಿವರೆಗೂ ಕೂಡ ನಾವು ಪವರ್ ಕನೆಕ್ಷನ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಉತ್ತರ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಸಾಕಷ್ಟು ವಿಳಂಬ ನೀತಿ ಅನುಸರಿಸ್ತಿರೋದ್ರಿಂದ ರಾಜ್ಯದ ಜನತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಅತ್ಯಗತ್ಯ ಮೂಲ ಸೌಕರ್ಯಗಳಲ್ಲಿ ಪವರ್ ಕನೆಕ್ಷನ್ ಇರ್ಬೋದು, ನೀರಿನ ಕನೆಕ್ಷನ್ ಇರ್ಬೋದು ಒಂದಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ಸಂಬಂಧಪಟ್ಟಂತಹ ಬೆಸ್ಕಾಂ, BWSSB ಇಂತಹ ಸಂಸ್ಥೆಗಳು ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಶೀಘ್ರ ನಿರ್ಧಾರವನ್ನು ಪ್ರಕಟಿಸಬೇಕಾಗಿರುವಂಥದ್ದು. ವಿದೇಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.